ಬರ್ರಿ ಒಳಗೆ ಬರ್ರಿ. ಹಾಂ ಬಂದಿರಿ. ಆರಾಮದಿರಿ? ಹ್ಞೂ ರೀ ಅಮ್ಮಾರ, ಬರ್ರಿ ಒಳ ಬರ್ರಿ, ಕುಂದಿರಿ ಬರ್ರಿ. ಮನೆ ಹುಡ್ಕಕ್ಕೇನು ಕಷ್ಟ ಆಗಲಿಲ್ಲ ಅಲ್ರಿ? ಆಮೇಲೆ ಏನಾಗೈತ್ರಿ, ನಾವು ಈ ಊರಿಗೆ ಬಂದು ಭಾಳ ದಿನ ಆಗಿಲ್ಲ ರೀ. ಅಂದ್ರೆ ನಮ್ಮ ಮಗಳಿಗೆ ಬ್ಯಾರೆ ಜಿಲ್ಲೆದಾಗ ಇದ್ದಿಲ್ರಿ, ಇಷ್ಟು ದಿನ ಡ್ಯೂಟಿ ಮಾಡ್ತಿದ್ಲ. ಆಕೆ ಟೀಚರ್ದಳಲ್ರಿ, ಹಾಗಾಗಿ ಈಗ ಈಚೆ ಕಡೆ ಟ್ರಾನ್ಸ್ಫರ್ ಮಾಡತ್ತಲ್ರಿ ಆಕೆಗೆ. ನಾವು ಭಾಳ ದಿನ ಆಗಿಲ್ರಿ ಬಂದು, ಒಂದು 15 ದಿನ ಆಗೈತೆ ನೋಡ್ರಿ ಅಷ್ಟೇ. ನಮಗೂ ಅದಕ್ಕೆ ಕರೆಕ್ಟಾಗಿ ನಿಮ್ಗೆ ಹೆಂಗೆ ಹೇಳಬೇಕು ಮನೆ ಅಡ್ರೆಸ್ ಅನ್ನೋದು ನನಗೂ ಗೊತ್ತಾಗಲಿಲ್ಲ. ಇರಲಿ ಅಡ್ರಿ, ಪರವಾಗಿಲ್ಲ, ಹಾಗೇನು ತೊಂದರೆ ಏನಾಗಲಿಲ್ಲ. ಬಂದ್ವಿ, ನೀವು ಹೇಳಿದ್ದ ಅಡ್ರೆಸ್ಸಿಗೆ ಕರೆಕ್ಟಾಗಿ ಬಂದ್ವಿ. ನೀವು ಒಬ್ರನ್ರಿ ಮಗ? ಹ್ಞೂ ರೀ, ಇವ ಒಬ್ಬವನ ರೀ ನಂಗೆ ಮಗ. ಇವನು ಟೀಚರ್ ಅದನ್ರಿ, ಹೈಸ್ಕೂಲಿಗೆ ಟೀಚರ್ ಅದನ್ರಿ ಇವ. ನಿಮ್ಮ ಹುಡುಗಿ? ಆಕಿ ಪ್ರೈಮರಿ ಸ್ಕೂಲಿಗೆ ಟೀಚರ್ ಅದಾಳ್ರಿ. ತಪ್ಪು ತಿಳಿಬೇಡ್ರಿ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಹಂಗೆ. ಗಿರೀಶ್ ಅಂತ ಹೇಳ್ರಿ ನನ್ನ ಹೆಸರು. ಅಪ್ಪ ರೀ ಅವ್ರಿಗೆ ಭಾಳ ಹುಷಾರಿಲ್ರಿ, ಪ್ಯಾರಲಿಸಿಸ್ ಆಗೈತ್ರಿ. ಪ್ಯಾರಲಿಸಿಸ್ ಆಗಿ ಈಗ 3 ವರ್ಷ ಆಗಕ್ಕೆ ಬಂತ್ರಿ. ಜಾಸ್ತಿ ಅಲ್ಲೇ ಮನ್ಯಾಗ ಓಡಾಡ್ತಾರ್ರಿ, ಹೀಗೆಲ್ಲ ಹೊರಗೆಲ್ಲ ಕರ್ಕೊಂಬರಲ್ಲ, ಯಾಕಂದ್ರೆ ಅವ್ರಿಗೆ ಪಾಪ ಭಾಳ ಹೊತ್ತು ಕುಂದ್ರಕ್ಕಾಗಲ್ಲ. ಹಾಗಾಗಿ ಏನಾಯಿದ್ರು ನಾವು ಓಡಾಡ್ತೀವಿ ರೀ. ನಾನು ಅವನ ತಂಗಿ ಅದಾಳ್ರಿ, ತಂಗಿ ಮದುವೆ ಮಾಡೀವಿ, ಗಜೇಂದ್ರಗಢದಾಗ ಇರ್ತಾಳ್ರಿ. ಓ ಹೌದನ್ರಿ, ಚಲೋ ಆತ. ಅದ ಅಂದ್ರಿ ಬ್ರೋಕರ್ ಹಿಂಗೆ ನಾವು ಮತ್ತು ಗೌರ್ಮೆಂಟ್ ನೌಕರಿ ಇರೋರು ಮಾಸ್ತರ್ ಜನ ಆದ್ರೆ ನಮಗೂ ಅನುಕೂಲ ಆಗುತ್ತೆ ನೋಡ್ರಿ. ಈಗ ಒಂದು ಹತ್ರ ಹಾಕ್ಸ್ಕೋಬೋದು. ಈಗ ನನಗಂಕರು ಹಿಂದೆ ಮುಂದೆ ಯಾರೇ ಇಲ್ಲರಿ, ಗಂಡು ಮಕ್ಕಳ ಇಲ್ಲ, ನನಗಿರೋದ ಒಬ್ಬಾಕಿ ಹೆಣ್ಮಗಳು. ಅದಕ್ಕೆ ನಾನು ಒಂಚೂರು ವಿಚಾರ ಮಾಡಿ ಒಟ್ಟು ಹೆಂಗೆ ಗಂಡ ಹೆಂಡ್ತಿಬ್ರು ಒಂದು ಹತ್ರ ಇದ್ರು ಚಲೋ ಅಂತೇಳಿ ನಾವು ಅದನ್ನು ಬಯಸಿದ್ವಿ ಅಷ್ಟೇ ರೀ. ನಾನು ಹೋಗೋದು ಬರೋದ ಮಾಡ್ತೀನಿ ರೀ ಅಂಕಲ್. ಅಂದರೆ ನಮ್ಮೂರು ಪಕ್ಕಕ್ಕೆ ಐತ್ರಿ, ಒಂದು 5 ಕಿಲೋಮೀಟ್ರ್. ಗಾಡಿ ತೊಗೊಂಡು ಗಾಡಿ ತೊಗೊಂಡು ಬರ್ತೀನಿ ರೀ. ಈಕಿನೂ ಅಂತಾಳ್ಬಿಡ್ರಿ, ಗಾಡಿ ತೊಗೊಂಡು ಅಡ್ಡಾಡ್ತೀನಿ ಅಂತಾಳ. ನಾನು ಯಾಕವ ಬೇಡ, ನಮ್ಮ ಯಾವ ಊರಾಗ ಸಾಲಿರುತ್ತೆ ಅದ ಊರಾಗ, ಎಂಥ ಹಳ್ಳಿಯಲ್ಲಿ ಆಗಲಿ, ಅದು ಕಗ್ಗಳ್ಳಿ ಆಗಲಿ ಅದ ಊರಾಗ ಇರಲಿ ಅಂತೀನಿ ರೀ. ನನ್ನ ಹೆಂಡ್ತಿನೂ ಹಾಸಿಗೆ ಹಿಡ್ದಾಳ್ರಿ, ಆಕಿಗೂ ಬಹಳ ಆರಾಮಿಲ್ಲ, ಆಕಿ ಎದ್ದು ಕುಂದ್ರೋದಿಲ್ಲ. ಹಾಗಾಗಿ ನನಗೂ ತೊಂದ್ರೆನ. ಇವತ್ತೂ ಎಲ್ಲ ಮನೆಗಿನ ಕೆಲಸ ಎಲ್ಲ ಮಾಡಿ ಸಾಲಿಗೆ ಹೋಗಿ ಈಗ ಮಧ್ಯಾಹ್ನ ಮೇಲೆ ಬಂದಿಲ್ರಿ, ರಜಾ ತೊಗೊಂಡು ಅರ್ಧ ದಿನ. ಎಲ್ಲ ನನ್ನ ಮಗಳು ಒಂದ ಮಾಡ್ತಾಳ್ರಿ ಪಾಪ. ಹೌದೇನ್ರಿ, ಕರೆಸ್ಬಿಡ್ತೀರಿ ಮನ್ಯಾಗ. ನಮ್ಮ ತಂದೆಯವ್ರು ಒಬ್ಬರ ಅದಾರ, ಒಂದು ಇಟ್ಟು ಕರೆಸಿದ್ರೆ ನಾವು ಮುಂದೆ ಹೋಗಕ್ಕೆ ನಮಗೂ ಅನುಕೂಲ ಆಗುತ್ತೆ. ಹಾಂ ಕರಿತೀನಿ ರೀ. ದೇವಿಕಾ ಬಾರವಾ. ಬಾ ತಂಗಿ, ಕುಂದ್ರವಾ. ಇರ್ಲಾಡ್ರಿ ಮರ, ಇಲ್ಲವಾ ಕುಂದ್ರು, ಕುತ್ಕೊಂಡು ಮಾತಾಡ. ನಾವೆಲ್ಲ ಕೂತೀವಿ, ನೀನಿಂದ್ರು ಚಲೋ ಅನ್ಸಂಗಿಲ್ಲ. ಕುಂದ್ರು ತಾಯಿ. ಹ್ಞೂ ರೀ. ಏನು ತಂಗಿ ನಿನ್ನ ಹೆಸರು? ನನ್ನ ಹೆಸರು ದೇವಿಕಾ ಅಂತ ಹೇಳ್ರಿ. ಹೆಸರು ಚಂದ ಐತವ, ಹೆಸರು ಭಾಳ ಇಷ್ಟ ಆಯ್ತು ನನಗೆ, ದೇವಿಕಾ. ಅಂದಂಗೆ ಹೇಳಿದ್ರು ನೀವು ಅಪ್ಪಾರೆಲ್ಲ, ನೀವು ಒಬ್ಬಾಕೆ ಮಗಳು ಮತ್ತು ಪ್ರೈಮರಿ ಸ್ಕೂಲಿಗೆ ಟೀಚರ್ ಅದಿ ಅಂತಂದು. ಚಲೋ ಆತ. ಹೆಂಗೈತವ ಕೆಲಸ ಎಲ್ಲ ಚಲೋ ನಡೆದತ್ತಾ ತಂಗಿ? ಹ್ಞೂ ರೀ ಅಮ್ಮ, ಎಲ್ಲ ಚಲೋ ನಡೆದೈತೆ ರೀ. ಅಂದಂಗೆ ನೀವೇನು ಮಾಡ್ತಾ ಇರೋದು? ಅಂದರೆ ಯಾವ ಊರಿಗೆ ಟೀಚರ್ ಆಗಿರೋದು, ನಿಮ್ಮ ಹೆಸರು ಎಲ್ಲ ತಿಳ್ಕೊಬೋದಲ್ಲ? ಹಾಂ ಖಂಡಿತ, ನನ್ನ ಹೆಸರು ಗಿರೀಶ್. ನಾನು ಹೈಸ್ಕೂಲ್ ಟೀಚರಾಗಿ ಕೆಲಸ ಮಾಡತ್ತೀನಿ. ಈಗ ನಾನು ಸರ್ವಿಸ್ ಮಾಡೋಕ್ಕೆ ಶುರು ಮಾಡಿ ಆಗಲೇ 8 ವರ್ಷದ ಮೇಲಾಯಿತು. ಮೊದಲು ನನ್ನ ತಂಗಿ ಮದುವೆ ಮಾಡಿದೆ ಕೆಲಸ ಸಿಕ್ಕ ತಕ್ಷಣ. ಈಗ ನನ್ನ ತಂಗಿ ಮದುವೆಯಾಗ ಆರಾಮಾಗಿ ಸೆಟ್ಲಾಗ್ಯಾಳ. ಆಕೆಗೆ ಒಂದು ಮಗು ಐತಿ, ಗಂಡು ಮಗು, ಗಡದೊಳಗೆ ಇರ್ತಾಳೆ. ಈಗ ನಾನು ಮದುವೆ ಮಾಡಿಕೊಂಡು ಒಂದಿಷ್ಟು ಅವು ಹಗರು ಮಾಡೋಣ ಅಂತ. ನೋಡ್ರಮ್ಮ, ನೋಡಿ ಗಿರೀಶ್ ಅವರೇ, ನಂಗೆ ಸುತ್ತಿ ಬೆಳೆಸಿ ಮಾತಾಡೋಕ್ಕೆ ಬರಲ್ಲ. ನನ್ನೊಂದು ಮಾತೈತಿ, ಅದಕ್ಕೆ ನೀವು ಅಂದ್ರೆ ನಂಗೆ ಈ ಸಂಬಂಧ ಒಪ್ಪಿಗೆ ಪರ್ಫೆಕ್ಟ್ ಜೋಡಿ ಅಂತ ಅನ್ಸುತ್ತೆ ನಂಗೆ. ನನಗೂ ಓಕೆ, ನನಗೂ ಏನು ಇಶ್ಯೂಸ್ ಇಲ್ಲ. ಹೇಳಿ, ನನಗೂ ನೀವು ಪರ್ಫೆಕ್ಟ್ ಜೋಡಿನೇ ಅನ್ಸುತ್ತಾ? ಏನಿಲ್ಲ, ನಂದು ಒಂದು ರಿಕ್ವೆಸ್ಟ್ ಏನಂದ್ರೆ, ನಮ್ಮಿಬ್ಬರು ತಂದೆ ತಾಯಿಗೆ ನಾನೊಬ್ಬಾಕೆ ಮಗಳು, ನಮ್ಮ ತಾಯಿಗೆ ಭಾಳ ಹುಷಾರಿಲ್ಲ. ಈಗ ನಿಮ್ದಂತರೂ ಸ್ವಂತರು, ನಾವು ನಿಮ್ಮನ್ನು ಬಿಟ್ಟು ಬಾ ಅಂತ ಹೇಳಲ್ಲ, ನಿಮ್ಮ ತಂದೆ ತಾಯಿ ಬಿಟ್ಟು ಬಾ ಅಂತ ಹೇಳಲ್ಲ. ಹೆಂಗೆ ನನಗೆ ನನ್ನ ತಂದೆ ತಾಯಿ ನನಗೆ ಗ್ರೇಟು, ಹಂಗೆ ನಿಮಗೂ ನಿಮ್ಮ ತಂದೆ ತಾಯಿ ಗ್ರೇಟ್ ಇರುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ, ಅದ ಊರಾಗ ನಮ್ಮವ್ವ ನಮ್ಮಪ್ಪ ಇರ್ತಾರೆ. ನನಗೆ ನಮ್ಮವ್ವ ನಮ್ಮಪ್ಪಗೆ ಆರಾಮಿಲ್ಲ ಅಂದಾಗ ಅಥವಾ ಅನುವು ಆಪತ್ತು ಅಂದಾಗ ನಾನು ಅವ್ರ ಮನೆಗೆ ಹೋಗಿ ಅವ್ರ ಜೊತೆಗಿದ್ದು ಒಂದು ಸ್ವಲ್ಪ ನೋಡ್ಕೊಳಕ್ಕೆ, ನೀವು ಬಂದು ಅವ್ರ ಜೊತೆಗೆ ಒಂದು 4 ಮಾತು ಮಾತಾಡಿ ಬೆರೆಯೋಕೆ, ಅದಕ್ಕೇನು ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನನಗೆ ಈ ಸಂಬಂಧ ಒಪ್ಪಿಗೆ. ನಂಗೆ ಬೇರೆ ಏನು ವಿಶ್ವಾಸಿಲ್ಲ, ಇಷ್ಟ ನೋಡಪ್ಪ. ಮತ್ತು ಏನಂತಿ? ನಿಮಗೆ ಬಲವಂತನೂ ಇಲ್ಲ, ಅವಸರನೂ ಇಲ್ಲ ಅಮ್ಮ. ಬೇಕಾದ್ರೆ ನೀವು ನನಗೆ 2 ದಿನ ಬಿಟ್ಟಾದರೂ ಹೇಳ್ರಿ, ಏನೂ ಪರವಾಗಿಲ್ಲ. ಇವತ್ತ ಹೇಳಬೇಕಂತನೂ ಏನಿಲ್ಲ. ಆತವ ಹಂಗಂದ್ರೆ 2 ದಿನ ಬಿಟ್ಟು ಹೇಳ್ತೀವಂತ.
ಆಯ್ತಮ್ಮ. ಆ, ಅವಲಕ್ಕಿ ಮತ್ತು ಚಹಾ ತೊಗೊಂಬರ್ತೀನಿ ತಡ್ರಿ. ಇಲ್ಲವ ಬೇಡ, ನಾವು ಈಗ ಮನೆಗೆ ಅವಲಕ್ಕಿನ ತಿಂದು ಬಂದೀವಿ, ಹೊಟ್ಟೆ ಫುಲ್ ಐತಿ. ಈ ಬಿಸಿಲಲ್ಲ ಬರೀ ನೀರು ಕುಡಿಬೇಕು ಅನ್ಸುತ್ತೆ. ಬೇಕಾರೆ ಒಂದು ಕಪ್ ಪಾನಕ ಕೊಟ್ಬಿಡು, ಪಾನಕ ಕುಡಿತೀನಿ, ಚಹಾ ಬೇಡವ. ಅವನು ಅಷ್ಟೆ, ಅವನು ಹಲಮಲ ಚಹಾ ಕುಡಿಯವಲ್ಲ, ತಿನ್ನವಲ್ಲ, ಭಾಳ ಲಿಮಿಟ್. ನಮ್ಮ ಮನ್ಯಾಗ ಎಲ್ಲ ಲಿಮಿಟ್, ಜಾಸ್ತಿ ಏನು ನಾವು ರಗಳಿ ಮಾಡೋರಲ್ಲ. ಅದಕ್ಕೆ ಒಂದು ಕಪ್ ಇಬ್ರಿಗೂ ಒಂದೊಂದು ಕಪ್ ಪಾನಕ ಕೊಟ್ಬಿಡು, ಅಷ್ಟೇ ಸಾಕು. ಪಾನಕ ಕುಡಿದು ನಾವು ಹೋಗಿ ಬರ್ತೀವಿ. ನಾವು ಯೋಚನೆ ಮಾಡ್ತೀವಿ, ಯೋಚನೆ ಮಾಡಿ ಏನನ್ನೋದು ಹೇಳ್ತೀವಿ. ಆತ್ರಿ ಅಮ್ಮ, ಹಾಗಂಬಾರ್ದು. ಪಾನಕ ಕುಡ್ದು ಮಾತುಕತೆ ಆದ ನಂತರ ದೇವಿಕಾ, ಅಪ್ಪ ಏನು ಅನ್ಸಿದ್ ನಾವು ಹುಡುಗ ಭಾಳ ಚಂದ ಅದನ್ನೆಲ್ಲ ಹುಡುಗ, ಎಷ್ಟು ಲಕ್ಷಣವಾಗದ ನೋಡು. ಮಾಸ್ತರ್ ಅಂದ್ರೆ ಖರೆ ನಮ್ಮ ಮಾಸ್ತರ್ ಇದ್ದಂಗೆ ಅದ ನೋಡು. ಹೌದಪ್ಪ, ಭಾಳ ಚಲೋ ಅದಾರ. ಮಾತಾಡಿದ್ರೆ ಭಾಳ ಸಾಫ್ಟ್ ಅಂತ ಅನ್ಸುತ್ತೆ. ಅವ್ರವರು ಅಷ್ಟ ಜೋರಂಗೆ ಮಾತಾಡಲ್ಲ ಅನ್ಸುತ್ತೆ. ಇರೋ ವಿಷಯ ಹೇಳಿನಲ್ಲಪ್ಪ, ನೋಡೋಣ. ಅವ್ರು ಹ್ಞೂ ಅಂದ್ರೆ ನನಗೂ ಹೂನ. ಹೂನವ, ಈ ನಿರ್ಧಾರ ನೀನು ಭಾಳ ಲಘುನ ಮಾಡಬೇಕಾಗಿತ್ತು, ಭಾಳ ತಡ ಆತು. ನಿಮ್ಮವ್ವ ಮಾತಾಡ್ಸಿದ್ದೆ ನಿಮ್ಮವ್ವನ? ಮಾತಾಡಿದ್ನಪ್ಪ. ಅವರು ಅವಲಕ್ಕಿ ತಿಂತೀನಿ ಅಂದರು, ಕೊಟ್ಟು ಬಂದೆ, ತಿಂದರು. ಯಾಕೋ ಸಮಾಧಾನ ಇಲ್ಲ, ಒಂದು ಸ್ವಲ್ಪ ಮಲಗ್ತೀನಿ ಅಂದರು. ಅದಕ್ಕೆ ಮಲಗಿಸಿ ನಾನು ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೊಂಟಿದ್ದೆ, ನೀವು ಕರೆದ್ರೆ ಅಷ್ಟೊನ್ನತ್ಲೆ. ನಾ ಯಾಕೆ ಕರೆದ್ನಿ ಅಂದ್ರೆ ಅವನೇನ್ರ ಫೋನ್ ಬಂದಿತ್ತಾನ. ಈಗ ನಾನಂತರೂ ಮದುವೆಗೆ ನೀನು ಹಿಂಗಂದು ನಾನು ಮತ್ತು ತುರ್ತು ಮಾಡಿ ಮದುವೆಗೆ ತಯಾರು ಮಾಡಕತ್ತೀನಿ. ಏನಾರು ಸುದ್ದಿ ಬಂತನ? ಅವ ಏನಾರು ಫೋನ್ ಮಾಡಿದ್ನ? ಅಪ್ಪ, ನೀವು ಟೆನ್ಷನ್ನೇ ಮಾಡ್ಕೋಬೇಡ್ರಿ. ನಿಮಗೊಂದು ಗುಡ್ ನ್ಯೂಸ್ ಹೇಳ ನಾನು. ರಾಜುನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಯಾರ ಅಂತ. ಏನು ಹೇಳತ್ತೀವ? ಏಕ ಇವ ಮಾಡ್ರ ಗಣನ್ ಕಾರ್ಯಕ್ಕ ಆತ ನೀತಿ ಸುಮ್ಮನಿರ್ತಾ ಅಂತ ಮಾಡಿ ಏನ? ಅಲ್ಲಪ್ಪ, ಪಾಪ ಅಲ್ಲ, ಅಟ್ಲೀಸ್ಟು ಮಕ್ಕಳಾಗತ್ತಾ ಇಲ್ಲ, ಅದು ಏನು ಎತ್ತ ಏನು ವಿಚಾರ ಮಾಡ್ಬೇಕಾ? ಈಕಿ ಹೋಗಿ ತೋರಿಸ್ಕೊಳ್ಳೋದಂತ ರಾಜುನ ಹೆಂಡತಿ, ಇವ ಮಾತ್ರ ಹೋಗಲ್ಲಂತ ದವಾಖಾನಿಗೆ. ಈಗ ಎಲ್ಲ ತಪ್ಪು ಮಕ್ಕಳಾಗದೇ ಇರೋದು, ಆಮೇಲೆ ಈ ಜಗಳ ಆಗಿರೋದು ಎಲ್ಲದನ್ನು ಪ್ರಿಯನ ಮೇಲೆ ಹಾಕಿ ಕೈ ತೊಳ್ಕೊಂಡು ಕುತ್ಕೋಬೇಕು ಅನ್ಕಂಡ. ಪ್ರಿಯಾ ಮೊದಲೆಲ್ಲ ಸುಮ್ಮನಿದ್ಲು, ಅನುಭವಿಸಿದ್ಲು. ಈಗ ಯಾವಾಗ ಆಕಿ ಮನಸ್ಸಿಂದ ಪ್ರೀತಿಸ್ತಿದ್ದ ಹುಡುಗ ಯಾವಾಗ ಪ್ರಿಯಾನ್ನ ಬೇಡ ಅಂದ ಅಂದ್ರೆ, ಆಕಿಗ ರಾಜು ಯಾವಾಗ ಪ್ರಿಯಾ ಬೇಡ ಅಂತಂದ, ಆಕಿಗೆ ಭಾಳ ದೊಡ್ಡದೊಂದು ಆಘಾತನ ಆತು. ಆ ಆಘಾತ ಹೆಂಗೈತಂದ್ರೆ, ಆಘಾತ ಆಕಿಗೆ ಈಗ ರಾಜುನ ಮ್ಯಾಗ ಸೇಡಾಗಿ ಕನ್ವರ್ಟ್ ಆಗ್ಬಿಡತ್ತಪ್ಪ. ಅದಕ್ಕೆ ಏನಾರಾಗಲಿ ಹೆಂಗಾರಾಗಲಿ ಆ ರಾಜುನ ಸುಮ್ಮನೆ ಬಿಡೋದಿಲ್ಲ ಅಂತ ನಿಂತು ಬಿಟ್ಟಾಳ. ಕಂಪ್ಲೇಂಟ್ ಕೊಟ್ಟಾಳ, ಹಿಂಗೆ ಮೋಸ ಮಾಡ್ಯಾನ ಅಂಥೇಳಿ. ಅದಕ್ಕೆ ಹಿಡ್ಕೊಂಡು ಹೋಗ್ಯಾರ ಪೊಲೀಸರು, ಅಷ್ಟೇ. ಇನ್ನೇನು, ನನಗೆ ಫೋನ್ ಮಾಡಿದ್ರು ಆ ಫೋನ್ ನಂಬರ್ ಇಲ್ಲಲ್ಲಪ್ಪ, ತೆಗೆದುಬಿಟ್ಟಿನಲ್ಲ ಆ ಫೋನ್ ನಂಬರು. ತೆಗೆದು ಎಲ್ಲ ಈಗ ಮೊದಲು ಆಧಾರ್ ಕಾರ್ಡ್ ಎಲ್ಲೆಲ್ಲ ಅಟ್ಯಾಚ್ ಮಾಡಿ ಅದನ್ನೆಲ್ಲ ಚೇಂಜ್ ಮಾಡಿಸೋ ಪ್ರಯತ್ನ ಮಾಡತ್ತೀನಿ. ಹೊಸ ನಂಬರು ಅಷ್ಟು ಸುಲಭಿಲ್ಲ, ಬ್ಯಾಂಕಿಗೆ ಓಡಾಡೋದು. ಆಧಾರ್ ಕಾರ್ಡಿನಂತರೂ ಚೇಂಜ್ ಮಾಡ್ಕೊಂಡೆ ಇಲ್ಲೇ ಮನೆಯಾಗ. ಆದ್ರೆ ಈಗ ಬ್ಯಾಂಕ್ ಒಳಗೆಲ್ಲ ನಂದು ಕೊಟ್ಟಿರೋ ಡೀಟೇಲ್ ಎಲ್ಲ ತೆಗಿಬೇಕಲ್ಲ, ಅದು ಸ್ವಲ್ಪ ಕಷ್ಟ. ಹಳೆ ಕೋಲಿಗ್ಸಿಗೆ ಯಾರಿಗೂ ನಾನು ನಂಬರ್ ಕೊಟ್ಟಿಲ್ಲ. ಯಾಕಂದರೆ ಸುಮ್ಮನೆ ಮತ್ತು ಮದುವೆ ಆಗೋವರೆಗೂ ಬೇಡ ಅಂತಲೇ ಅನ್ಕೊಂಡೀನಿ. ಇಲ್ಲಾಂದ್ರೆ ಈ ರಾಜೊಂದು ಕಾಟಪ್ಪ. ಅದಕ್ಕೆ ಒಳ್ಳೆ ಕೆಲಸ ಮಾಡಿವ, ಒಳ್ಳೆ ಕೆಲಸ ಮಾಡಿ. ಎಂಥ ದರಿದ್ರ ಜನ ನೋಡು. ನೀನು ನೌಕರಿ ಮಾಡಿ ಮತ್ತು ಮನೆಯಾಗೂ ಕೆಲಸ ಮಾಡಿ ನೀನು ನೋಡ್ಕೊಂಡು ಹೋಗ್ಬೇಕಂತ ಅಲ್ಲ. ಮತ್ತು ನಾಳೆನು ಅವನ ದಯದಿಂದ ನಿನಗೂ ಮಕ್ಕಳಾಗಲಿಲ್ಲ ಅಂದ್ರೆ ಮತ್ತು ನಿನಗೆ ಡೈವರ್ಸ್ ಕೊಟ್ಟು ಇನ್ನೊಂದು ಮದುವೆ ಮಾಡ್ತಾ ಅಂತಾನ ಆ ರಾಜುನ ರವ್ವ? ಕೇಳಬೇಕಿಲ್ಲಿ. ಇಲ್ಲಪ್ಪ, ನಂಗೆ ಅಲ್ಲಿಂದ ಬರೋದು ಮುಖ್ಯ ಆಗಿತ್ತು. ನಾನು ಏನೂ ಕೇಳೋಕ್ಕೆ ಹೋಗಲಿಲ್ಲ, ಹೇಳೋಕ್ಕೆ ಹೋಗಲಿಲ್ಲ. ನನಗೆ ಮಾಡಿರೋ ಮೋಸ, ನನಗೆ ಆಗಿರೋ ಅನ್ಯಾಯ, ನಂಗದು ಏನೂ ಮಾತಾಡ್ಬೇಕಂತನೂ ಅನಿಸ್ಲಿಲ್ಲ ಮನುಷ್ಯನ ಜೊತೆಗೆ. ನನಗಿಂತ ಪಾಪ ಪ್ರಿಯಾಗೆ ಭಾಳ ದೊಡ್ಡ ಆಘಾತ ಆಗೈತಿ. ನಂಗೆ ಅಯ್ಯೋ ಅನ್ಸುತ್ತಪ್ಪ ಪ್ರಿಯಾನ್ ನೋಡಿದ್ರೆ. ಪಾಪ ಒಳ್ಳೆ ಹುಡುಗಿ ಅದು. ನೋಡಂಬಿಡವ, ಇವ್ರು ಏನಾರು ಒಪ್ಕೊಂಡ್ರಂದ್ರೆ ತಾಯಿ ಸಂಕ್ಷಿಪ್ತವಾಗಿ ಚಂದಾಗ ಮದುವೆ ಆಗ್ಬಿಡ. ಮದುವೆ ಆಗಿ ಇವೆಲ್ಲ ಬಿಟ್ಬಿಡು. ಏನಪ್ಪ, ಏನು ಹೇಳಕತ್ತಿ? ಕಂಡೀಷನ್ ಹಾಕ್ಬಿಡವ. ಹುಡುಗಿ ಒಪ್ಪಿಗೆ ಐತಿ ಅಂತ ಅಂದರು ಅಂದ್ರೆ ಹೆಂಗೋ ನಿನ್ನ ಗಂಡ ಮನೆಯಾಗ ನೀ ಚಂದಾಗಿರೋ, ನಾವಿಬ್ಬರು ಹೆಂಗ ಇರ್ತೀವಿ. ಆಮೇಲೆ ಯಾಕಷ್ಟು ತಲೆಕೆಶಂತಿ? ನಿಮ್ಮ ಅವ್ನು ನೋಡ್ಕೊಳಕ್ಕೆ ನಾದೀನಲ್ಲ. ಅಪ್ಪ, ಈಗ ನನ್ನ ಕಂಡೀಷನ್ ಹಾಕಿ ಆಯಿತು, ಅವ್ರು ಅದನ್ನು ಕೇಳಿಸ್ಕೊಂಡು ಹೋಗಿ ಆಯಿತು. ಈಗ ನನ್ನ ತಲೆಯಾಗ ಅದು ಐತಂತ ಅವ್ರಿಗೆ ಗೊತ್ತಾಗೈತಲ್ಲ. ಇಷ್ಟ ಇತ್ತು ಅಂದರೆ ಒಪ್ಕೋತಾರ, ಇಲ್ಲ ಅಂದ್ರೆ ಅವ್ರದ್ದು ಫೋನು ಬರಲ್ಲ, ಏನೂ ಬರಲ್ಲ. ಬ್ರೋಕರ್ಗೆ ಹೇಳ್ರಿ ಬೇರೆ ಹುಡುಗನ ನೋಡೋಕೆ, ಅಷ್ಟೇ. ಸರಿ ಅಪ್ಪ, ನಾ ಡ್ರೆಸ್ ಚೇಂಜ್ ಮಾಡಿ ಒಂದಿಷ್ಟು ಪಾತ್ರೆ ಅದಾವು ತೊಳಿತೀನಿ. ನೀವು ಇನ್ನೂ ಸ್ವಲ್ಪ ಪಾನಕ ಕುಡಿತೀರೇನ? ನಿಮ್ಗೆ ಸ್ವಲ್ಪ ಆಗಿತ್ತು, ಮಾಡಲೇನು ಪಾನಕ?
ಪಾನಕ ಮಾಡವ ಆಮೇಲೆ ಹಂಗೆ ಒಂದಿಷ್ಟು ಮಜ್ಜಿಗೆ ಕಡ್ದಿಟ್ಬಿಡು. ನಂಗೆ ನೀರು ಕುಡಿಯೋಕಿನ ಮಜ್ಜಿಗೆ ಕುಡಿದ್ರೆ ಎಷ್ಟೋ ಸಮಾಧಾನ ಅನ್ಸುತ್ತೆ. ನೀರು ಮಜ್ಜಿಗೆ ಮಾಡ್ಬಿಡ, ಉಪ್ಪು ಕಮ್ಮಿ ಹಾಕಿ ಇಟ್ಬಿಡು. ನೀರು ಕುಡಿಯೋ ಬಂದಾಗ ಊಟ ಜೊತೆಗೆ ನೀರು ಕುಡಿಬೇಕು ಅನ್ಸುತ್ತಲ್ಲ, ಅವಾಗ ಒಂದು ಗುಟ್ಟಿಗೆ ಮಜ್ಜಿಗೆ ಕುಡಿತೀನಿ. ಬಾಯಿ ಆರೋದು ಅಂದ್ರೆ ಅಷ್ಟಿಷ್ಟ ಅಲ್ಲೀಗ ಚಲವಾತ್ ನೋಡು. ಬ್ಯಾಸ್ಗಿ ರಣ 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 ಅನ್ನತ್ತು ಬಿಸಿಲು. ಸಾಲಿಗೆ ಹೊಂಟ್ರೆ ಛತ್ರಿ ಇಟ್ಕೊಳವ, ಬಿಸಿಲು ಭಾಳ ಐತಿ ಏನು. ಹ್ಞೂ ಅಪ್ಪ ಆತು.